ನಮ್ಮ ಸಂಕಷ್ಟದಲ್ಲೆಲ್ಲ ಈ ಕೇಳೋರಿಲ್ದಂಗೆ ನಮ್ಮನ್ನು ಮರೆತು ಹೋದ ತಾಯಿ ಅವಳು. ಏನಪ್ಪ ಯಾತಕ್ಕೆ ಬಂದಪ್ಪ ಕೇಳ್ತಾಯಿದ್ರು. ನಾವು ತುಂಬ ಕಷ್ಟದಲ್ಲಿರೋರು, ಎಂಥ ಕಷ್ಟ ಆದರೂ ಅವರು ನಮಗೆ ಸುಧಾರಣೆ ಮಾಡಿ ನಿಮ್ಮದೇನೇ ಕೆಲಸ ಇದ್ರೂ ಮಾಡ್ಸನಪ್ಪ, ಗೌಡ್ರು ಇದ್ದಾರೆ, ಕುಮಾರಸ್ವಾಮಿಯವರು ಇದ್ದಾರೆ, ರೇವಣ್ಣ ಇದ್ದಾರೆ, ನೀವೇನು ಹೆದರಬೇಡಿ, ಧೈರ್ಯವಾಗಿ ಹೋರಾಟವನ್ನು ಮಾಡಿ ಅಂತ ಹೇಳೋರು ಯಾವಾಗಲೂ. ನಮ್ಮ ಬದುಕು ಬಾಳುಗಳಲ್ಲಿ ಬಡತನದಿಂದ ನಾವಿದ್ದಾಗಲೂ ಕೂಡ ಎಲ್ಲವ್ರನ್ನೂ ಆ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಸಮಾನತೆಯಿಂದ ನೋಡಿಕೊಂಡು ನಾವು ಮನೆ ಹತ್ರ ಹೋದರೂ ಕೂಡ ಅಷ್ಟೇ ಗೌರವದಿಂದ ಊಟ ಮಾಡಿದಿರಾ, ತಿಂಡಿ ಮಾಡಿದಿರಾ, ಏನಕ್ಕೋಸ್ಕರ ಬಂದಿದ್ರಿ ವಿಚಾರವನ್ನು ಸಮತೋಲನವಾಗಿ ಕೇಳ್ತಾಯಿದ್ರು. ಅವರು ಇಂದಿಗೂ ಕೂಡ ಜನಗಳ ಭಾವನೆಯಲ್ಲೇ ಇದ್ದರು. ಅವರು ನಮ್ಮ ಯಜಮಾನರು ಚೀಫ್ ಮಿನಿಸ್ಟರ್ ಆದರು, ಪ್ರಧಾನಮಂತ್ರಿ ಆದರು, ಅಥವಾ ನನ್ನ ಮಗ ಚೀಫ್ ಮಿನಿಸ್ಟರ್ ಆದ ಅಂತಕ್ಕಂಥ ಭೇದ ಭಾವನೆಯನ್ನು ಭಾವಿಸ್ತಲೇ ಎಲ್ಲ ಜನಗಳಲ್ಲೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲ ಒಂದು ಸೌದಾರ್ಯಯುತವಾಗಿ ಕಂಡು ನಮ್ಮನ್ನು ಕಳಿಸ್ತಾಯಿದ್ರು. ಆ ತಾಯಿಗೆ ಆ ಭಗವಂತ ಸ್ವಾಂತನವನ್ನು ಹೇಳಿ ಸ್ವರ್ಗವನ್ನು ಸೇರ್ಕೊಳ್ತಕ್ಕಂಥ ಮಾರ್ಗದರ್ಶನವನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ. ಮುಂದೆ ಯಾರು ನಮಗೆ ಆ ಸಾಂತ್ವನ ಹೇಳ್ತಕ್ಕಂಥ ಧ್ವನಿ ನಮಗೆ ಈ ಜೀವನದ ನೋವುಗಳು ಮರೆಯಲಾರದಂಥ ಸಂಕಟ ಆ ಅನ್ನಪೂರ್ಣೇಶ್ವರಿ ದೇವಿ ಸದಾಕಾಲ ಅವ್ರಿಗೆ ನೆಮ್ಮದಿಯನ್ನು ನೀಡಲಿ ಭಗವಂತ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ಅದಷ್ಟೇ ಸಂಕಟ ಆಗ್ಬಿಟ್ಟಿತ್ತು. ನೆನ್ನೆಯಿಂದ ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ ನಾನೊಬ್ಳು. ಪಾಪ ನನ್ನ ಮಗಳು ಮದುವೆಗೆ ರೇವಣ್ಣನ ಚೌಟ್ರಿ ಫ್ರೀಯಾಗಿ ಕೊಟ್ಟರು ಕಣವ, ಚೆನ್ನಂಬಿಕನ. ಆದಲೇ ಫ್ರೀಯಾಗಿ ಮದುವೆ ಮಾಡಿದ್ದು, 1 ಲಕ್ಷ ದುಡ್ಡು ಕೊಟ್ಟು ಕಳಿಸಿದ್ರು. ಬೆಂಗಳೂರಿಗೆ ಹೋಗಿ ಇಸ್ಕೊಬಂದಿದ್ದೀವಿ. ಅವ್ರ IAS ಇಷ್ಟಕ್ಕೆ ಮುಗೀತು ಅಂತ ಗೊತ್ತಾಗಲಿಲ್ಲ ಕಣಪ್ಪ. ಒಳ್ಳೇದಾಗಲಿ ಚೆನ್ನಾಗಲಿ, ಪಾಪ ಅವ್ರ ಜೀವನನೇ ಹಿಂಗೆ ಆಗೋಗ್ಬಿಡ್ತು. ಅದಕ್ಕೆ ಬೇಜಾರಾಯಿತು. ಅದೊಂದು ಇದಕ್ಕೆ ಅವ್ರ ಮಗನೂ ಬಿಡಲಿಲ್ಲ, ಇವಾಗ ಮೊಮ್ಮಗನೂ ಬಿಡಲಿಲ್ಲ. ಇದೊಂದು ಸಲನಾರ ಬಿಟ್ಟಿದ್ರು ಆಗಿತ್ತು. ಅದಕ್ಕೆ ದುಃಖ ಆಯ್ತೈತೆ ಕಣವ ನನಗೆ. ಅವ್ರ ಮಗನ ಒಂದು ದಿವಸನಾರ ಪುಟ್ಟಿ ಕರ್ಕೊಂಡು ಹೋಗ್ಬೋದಾಯ್ತು. ಎಂತೆಂಥವ್ರಿಗೂ ಶಿಕ್ಷೆ ಕೊಟ್ಟವ್ರೆ, ಕೊಡಲಿ ಅವ್ನು ಮಾಡಿರೋದೇನು ಸರಿ ಅಂತ ಹೇಳ್ತಿಲ್ಲ. ಇದೊಂದು ದಿವಸ ಬಿಟ್ಟಿದ್ರು ಸಾಕಾಯ್ತು ಕಣ, ಮುಖ ನೋಡ್ಕೊಂಡು ಹೋಗಂಗೆ. ಅದೊಂದಕ್ಕೆ ದುಃಖ ಆಯ್ತೈತೆ ಕಣವ, ತುಂಬ ನೋವಾಯ್ತೈತೆ ಕಣವ ನನಗಂತೂ. ಇದೊಂದು ವಿಚಾರ ಈಗ ತಾನೇ ಮೊಬೈಲಲ್ಲಿ ನೋಡ್ಕೊಬಂದೆ, ಬೇರೆ ಸಿಗಲಿಲ್ಲ ಅಂತ ಬೇಜಾರಾಗೋಯ್ತು ಕಣವ ಇವಾಗಂತೂ. ಅವ್ರಿಗೆ VC ಕಾನ್ಫರೆನ್ಸ್ ಮುಖಾಂತರ ಒಂದು ನೋಡುವಂಥ ವ್ಯವಸ್ಥೆ ಮಾಡಿದ್ದಾರೆ, ಅದ್ರ ಬಗ್ಗೆ ಅದೊಂದಾರ ಮಾಡೋರಲ್ಲ ಬಿಡುವ ಕಾನ್ವಂದ್ರತಿ, ಅದೊಂದು ಸಪೋರ್ಟ್ ಮಾಡೋಲ್ಲ. ಅದಕ್ಕೆ ಖುಷಿ ಆಯ್ತು ಕಣವ ನನಗಂತೂ. ನೋವಾಯ್ತೈತೆ ಕಣಪ್ಪ. ನೆನ್ನೆಯಿಂದ ಹೇಳ್ತಿಲ್ವನಪ್ಪ, ನಾವು ಏನು ಕೆಲಸನೇ ಮಾಡಿಲ್ಲ. ನೆನ್ನೆಯಿಂದ ಇಲ್ಲೇ ಇದ್ದು ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಹೋಗಿದ್ದೆ ಊರಿಗೆ. ಎಲ್ಲ ಹೆಲ್ಪ್ ಮಾಡಿಕೊಟ್ಟವ್ರೆ ಕಣವ ನಮಗೆ ರೇವಣ್ಣರು. ನೀವು ಹಿಂದೆ ಇವಾಗ ಯಾವಾಗಾದರೂ ಭೇಟಿ ಆಗೋಂಥದ್ದು? ಬೆಟ್ಟಕ್ಕೆ ಬಂದಾಗೆಲ್ಲ ನೋಡಿದ್ದೀವಿ, ಮಾತಾಡ್ಸಿದ್ದೀವಿ. ಅಷ್ಟೇ ಒಳ್ಳೇದು. ಊರಿನ ಬೆಂಗಳೂರಿಗೆ ಹೋದಾಗೆಲ್ಲ ಸೀರೆ ಎಲ್ಲ ಕೊಟ್ಟು ಕಳ್ಸೈತೆ. ನನ್ನ ಮಗಳಿಗೆ ಮದುವೆಗೆ 1 ಲಕ್ಷ ದುಡ್ಡು ಕೊಟ್ಟವ್ರೆ. ಮನೆ ಅಕ್ಕನೂ ಹೆಲ್ಪ್ ಮಾಡವ್ರೆ, ರೇವಣ್ಣರು ಹೆಲ್ಪ್ ಮಾಡವ್ರೆ, ಎಲ್ಲ ಮಾಡವ್ರೆ ಕಣವ. ಅವ್ರಿಗೆಲ್ಲ ಒಳ್ಳೇದಾಗಲಿ ಕಣಪ್ಪ. ತಾಯಿ ಚೆನ್ನಮ್ಮಂಗೆ ಒಳ್ಳೇದು ಮಾಡಿ ನಮ್ಮ ಈ ಜನ ಸಾಕಿದಾರಲ್ಲ, ಜನ ಸಂಪರ್ಕ ಮಾಡಿದಾರಲ್ಲ, ಅವರು ದೇವೇಗೌಡರು ಪ್ರಧಾನಿ ಆದ್ರಲ್ಲ, ಆ ಪ್ರಧಾನಿ ಆದ ದಿವಸ ನಾವು ಸಂತೆಮಳದಲ್ಲಿ ಚಂದ್ರಪಟ್ಟಣದಲ್ಲಿ ಇವರು ಗೌಡರು ನಾವೆಲ್ಲ ಒಟ್ಟಿಗೆ ಹೋಗಿ ಆ ದುಃಖ ವಿವಾದಗಳನ್ನು ಹೇಳೋಕ್ಕೆ ಹೋದರೆ ನಮಗೆ ದೊಡ್ಡದಾಗುತ್ತೆ, ಬೇಡ. ಆ ರಂಗನಾಥ ಸ್ವಾಮಿ ಚೆನ್ನಮ್ಮರಿಗೆ ಒಳ್ಳೇದು ಮಾಡಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವು ರೀಸೆಂಟ್ಲಿ ಯಾವಾಗಾದರೂ ಭೇಟಿ ಆಗೋಂಥದ್ದು? ಭೇಟಿ ನಾವು ಚಿಕ್ಕ ಹುಡುಗ, ನನಗೆ ಹೆಚ್ಚು ಕಡಿಮೆ ಓಟ್ ಹಾಕೋಕ್ಕೆ ಯಾವಾಗ ಸ್ಟಾರ್ಟ್ ಆದ್ನೋ ಅವತ್ತಿಂದಲೂ ನೋಡ್ರಿ ಪ್ರಜ್ವಾಲು, ರೇವಣ್ಣರು, ಈ ನಮ್ಮ ಶಿವರಾಜ್, ಬಾಲಣ್ಣರು, ಅವರಿಂದ ಅವತ್ತು ನಾವು ಭೇಟಿ ಆದ ತಟ್ಟಿಂದಲೂ ಆ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಆಶೀರ್ವಾದ ಮಾಡಿ ರಂಗನಾಥ ಸ್ವಾಮಿ, ಅನ್ನಪೂರ್ಣೇಶ್ವರಿ, ಚಾಮುಂಡೇಶ್ವರಿ, ಚೆನ್ನಮ್ಮವ್ರಿಗೆ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ.